ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ವೇತಾಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಗೊತ್ತಾ? ಬೀಟ್ರೋಟ್ ರೋಟಿ ಅಥವಾ ಬೀಟ್ರೋಟ್ ಪರಾಟ. ಇದನ್ನು ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ? ನಾನು ಇಲ್ಲಿ ಮೊದಲಿಗೆ ಒಂದು 2 ಬಟ್ಲಾಗುವಷ್ಟು ಗೋಧಿ ಹಿಟ್ಟು ತಗೋತಿದ್ದೀನಿ. ಆಮೇಲೆ ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ನಾನು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಮಿಕ್ಸ್ಡ್ ಸಾಂಬಾರ್ ಪೌಡರು, ಮತ್ತು 1 ಸ್ಪೂನ್ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಮತ್ತು ಒಂದು ಪಿಂಚಷ್ಟು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ತೊಗೋತಿದ್ದೀನಿ. ಇವೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಮೊದಲಿಗೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ನಾನು ಒಂದು ಮೀಡಿಯಮ್ ಸೈಜ್ದು ಬೀಟ್ರೋಟ್ ತೊಗೊಂಡು ಅದನ್ನೆಲ್ಲನೂ ಈ ಥರ ಚೆನ್ನಾಗಿ ತುರಿದಿಟ್ಕೊತೀನಿ. ಮತ್ತು ಮೀಡಿಯಮ್ ಸೈಜ್ದು 2 ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಫಸ್ಟು ನೀರು ಹಾಕಬೇಡಿ. ಅದೇ ಯಾಕಂತ ಹೇಳಿದ್ರೆ ಬೀಟ್ರೋಟಲ್ಲಿ ನೀರು ಅಂಶ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಹಾಕಬೇಡಿ. ಇದೆಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿಕೊಂಡು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡ್ಬೋದು ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ, ಅದೇ ರೀತಿ ನೀವು ಕಲಿಸ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ನಾದ್ಕೊಳ್ಳಿ. ನೋಡ್ಬೋದು ಇಲ್ಲಿ ಬೀಟ್ರೋಟ್ ಈ ರೀತಿ ಅಂದರೆ ಈ ಪರಾಟಾಗೆ ಅಥವಾ ರೊಟ್ಟಿಗೆ ಈ ರೀತಿ ಇಟ್ಟು ಕಲಿಸ್ಕೋಬೇಕು. ಇದನ್ನು ಒಂದು 15 ಮಿನಿಟ್ಸು ಹಾಗೆ ಮುಚ್ಚಿಟ್ಬಿಡಿ, ಆಯಿತಾ? ಮತ್ತು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನೋಡಿ ಒಂದು 15 ನಿಮಿಷ ಆದಮೇಲೆ ಈ ರೀತಿ ಹಿಟ್ಟು ನೆಂದಿರುತ್ತೆ. ಅದನ್ನು ಒಂದು ಬಾಲ್ ಸೈಜ್ಡ್ ಥರ ಅಷ್ಟು ಮಾಡಿಕೊಂಡು, ಉಂಡೆ ಥರ ಮಾಡಿಕೊಂಡು, ಈಗ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ಉಜ್ಕೊಂಡು ಬರಬೇಕಾಗತ್ತೆ. ಮತ್ತು ಇಲ್ಲಿ ನಾನು ಬೀಟ್ರೋಟ್ ಯೂಸಸ್ ಹೇಳೋಣ ಅಂತ ಇದ್ದೀನಿ. ಬೀಟ್ರೋಟು 100 ಗ್ರಾಮ್ ಬೀಟ್ರೋಟ್ಗೆ ನಮಗೆ ಏನೇನು ಕ್ಯಾಲೋರೀಸ್ ಇರುತ್ತೆ ಮತ್ತು ಅದರಲ್ಲಿ ಎಷ್ಟು ಫೈಬರು ಅದೆಲ್ಲ ಇದೆ ಅಂತ ಹೇಳ್ತೀನಿ. ನೋಡಿ, ಇದು 100 ಗ್ರಾಮು ಬೀಟ್ರೋಟ್ಗೆ ನಮಗೆ 44 ಕ್ಯಾಲೋರಿ ಸಿಗುತ್ತೆ ಅಷ್ಟೇ. ಮತ್ತು 1.7 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಮತ್ತು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ 10 ಗ್ರಾಮ್ಸ್ ಅಷ್ಟು. ಮತ್ತು ಇದರಲ್ಲಿ ಫೈಬರು ತುಂಬಾ ರಿಚ್ ಇರುತ್ತೆ. ಮತ್ತು ಮ್ಯಾಂಗನೀಸು, ಕಾಪರು, ಪೊಟ್ಯಾಷಿಯಮು, ಈ ವೈಟಮಿನ್ನು ಸಿ, ಕೆ, B6 ಮತ್ತು ಐರನ್ ಕೂಡ ಇರುತ್ತೆ. ಅದಕ್ಕೆ ನಾವು ನಮ್ಮ ದಿನನಿತ್ಯ ಬಳಕೆ ಮಾಡ್ತೀವಲ್ವ, ನಾವು ಬೀಟ್ರೋಟ್ನ ಹೆಚ್ಚಾಗಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ವೆಯ್ಟ್ ಲಾಸ್ ರೆಸಿಪಿಗಂತೂ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಉಜ್ಕೊಂಡಿರ್ತೀನಿ. ಮತ್ತು ಇಲ್ಲಿ ನಾನು ತವಾಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈ ಚಪಾತಿನ ಹಾಕ್ಕೊತೀನಿ. ಯಾಕೆಂತ ಹೇಳಿದ್ರೆ ಬೀಟ್ರೋಟ್ ನಾವು ಇಲ್ಲಿ ಬೇಯಿಸ್ಕೊಳ್ಳೋದಲ್ವ, ಹಸಿದೇ ಇರುತ್ತಲ್ವ. ಸೊ ನೋಡಿ, ಸ್ವಲ್ಪ ಈ ಥರ ಆಯಿಲೆಲ್ಲ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ. ಆಯಿಲು ಅಥವಾ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಪ್ಪ ಹಾಕ್ಕೊಳ್ಳಿ, ಆಯಿಲ್ ಬೇಡ. ನೋಡಿ, ಈ ರೀತಿ 2 ಕಡೆನೂ ಕೂಡ ಚೆನ್ನಾಗಿ ಗ್ರೀಸ್ ಮಾಡಿ. ನಾನು ಯೂಶಲಿ ಈ ಚಪಾತಿ, ಪರೋಟ ಈ ಥರ ರೊಟ್ಟಿಗಳಿಗೆಲ್ಲ ನಾನು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊತೀನಿ. ಯಾಕೆಂತ ಹೇಳಿದ್ರೆ ಅದು ಗುಡ್ ಫ್ಯಾಟ್ ಅಲ್ವಾ, ಅದಕ್ಕೋಸ್ಕರ ಈ ರೀತಿ 2 ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊತೀನಿ. ಮತ್ತು ಇದು ನೀವು ಯಾವುದ್ರ ಜೊತೆ ತಿನ್ಬೋದು ಅಂತ ಹೇಳಿದ್ರೆ, ನೀವು ಏನು ತರಕಾರಿ ಪಲ್ಯ ಆಗಿರ್ಬೋದು ಅಥವಾ ಗ್ರೇವೀಸ್ ಯಾವುದ್ರಲ್ಲಾದರೂ ತಿನ್ಬೋದು. ನೋಡಿ, ರುಚಿಯಾದ ಯಮ್ಮಿ ಆಗಿರೋ ಬೀಟ್ರೋಟ್ ಪರಾಟ ನಾನು ಬೆಣ್ಣೆ ಜೊತೆ ತಿಂದೆ, ಮತ್ತು ಸ್ವಲ್ಪ ತರಕಾರಿ ಪಲ್ಯ ಮಾಡಿದ್ದೆ. ನೀವು ಕೂಡ ಏನು ಮಾಡಿ, ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.